ಹಾಂ Hello everyone, welcome back to my channel. So today's video means so much to me because what you're about to see is not just a behind the scenes, it's a pure love, hard work and dedication from people who mean everything to me. ಯಾವುದೇ ಗ್ರ್ಯಾಂಡ್ ಇನಾಗ್ರೇಷನ್ಗೆ ಹೋದರೂ ಕೂಡ ಅಲ್ಲಿರೋ ಲೈಟ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಅಥವಾ ಸೆಲೆಬ್ರೇಷನ್ಸ್ ಬಗ್ಗೆನೇ ನೋಡ್ತಿರ್ತೀವಿ ಬಿಟ್ಟರೆ, ಬಟ್ ಅದ್ರ ಹಿಂದೆ ಇರೋ ಎಷ್ಟು ಸ್ಲೀಪ್ಲೆಸ್ ನೈಟ್ಸ್ ಅಥವಾ ಅವರು ಎಷ್ಟು ಅದಕ್ಕೆ ಸ್ಟ್ರೆಸ್ ಇರುತ್ತೆ ಆ್ಯಂಡ್ ಬಿಹೈಂಡ್ ಎವ್ರಿ ಸ್ಮಾಲ್ ಡೀಟೇಲ್ ಬಗ್ಗೆನೂ ನಮಗೆ ಅದ್ರ ಬಗ್ಗೆ ಥಾಟ್ಸ್ ಕೂಡ ಇರೋದಿಲ್ಲ. ಬಟ್ ದಿಸ್ ಇಸ್ ದಟ್ ಸ್ಟೋರಿ. ಫ್ಲವರ್ಸ್ ತರೋದ್ರಿಂದ ಆಗಿರ್ಬೋದು ಅಥವಾ ಈಚ್ ಕಾರ್ನರಲ್ಲಿ ಹೀಗೆ ಬರಬೇಕು ಅಥವಾ ಅಲ್ಲಿ ಕ್ಲೀನಾಗಿದೆಯಾ, ಪ್ರತಿ ಸಲ ಶಾಪ್ಸ್ಗಳಿಗೆ ಹೋಗ್ತಾ ಇರೋದು ಅಥವಾ ಹೀಗೆ ಬರಬೇಕು ಅಂತ ಸೆಟ್ಟಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದರ ಹಿಂದೆನೂ ಒಂದು ಸ್ಮಾಲ್ ಸ್ಟೋರಿ ಇದ್ದೇ ಇರುತ್ತೆ. ಆ್ಯಂಡ್ ಇದರಲ್ಲಿ ಬ್ಯೂಟಿಫುಲ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನಾನು ಈ ಜರ್ನಿಲಿ ಒಬ್ಬಳೇ ಅಂತೂ ಇರಲಿಲ್ಲ. ನನ್ನ ಹಿಂದೆ ನೀವು ನೋಡ್ತಿರೋ ಥರ ನನ್ನ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಇತ್ತು, ದಟ್ ಈಸ್ ಮೈ ಫ್ಯಾಮಿಲಿ. ಸೊ ನನ್ನ ಅಣ್ಣ, ತಂಗಿ ಆ್ಯಂಡ್ ಯಾರೇ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಪಿಲ್ಲರ್ ಥರ ನಿಂತಿದ್ದಾರೆ. ಸೊ ಈ ವಿಡಿಯೋನ ಫುಲ್ಲು ಕಂಪ್ಲೀಟಾಗಿ ನೋಡಿ. ಸೊ ಅವರೇ ಯಾರ್ಯಾರಿದ್ರು ಅಂತ ನಿಮಗೆ ಒಂದು ಹಾಯ್ನ ಹೇಳ್ತಿದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಜೊತೆ ಯಾರ್ಯಾರೆಲ್ಲ ಸಪೋರ್ಟಿಗೆ ಇದ್ದರು ಅಂತ. ದೇ ಡಿಡ್ ನಾಟ್ ಜಸ್ಟ್ ಹೆಲ್ಪ್ ಮೀ, ದೇ ಓನ್ ದಿಸ್ ಡ್ರೀಮ್ ವಿತ್ ಮೀ. ಈವನ್ 1 o'clock ಆದರೂ ಕೂಡ ನೈಟ್ ತನಕನೂ ವರ್ಕ್ ಮಾಡಿದ್ದಾರೆ. ಅಡ್ಜಸ್ಟಿಂಗ್ ಆಗಿರ್ಬೋದು, ಫಿಕ್ಸಿಂಗ್ ಆಗಿರ್ಬೋದು, ಪ್ರತಿಯೊಂದು ಪರ್ಫೆಕ್ಟಾಗಿ ಕಾಣೋದಕ್ಕೆ ನಮ್ಮ ಬಿಗ್ ಡೇಗೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು. ದಿಸ್ ಲೆವೆಲ್ ಆಫ್ ಡೆಡಿಕೇಶನ್ ಹಾನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್ ಆಗೇ ಇತ್ತು. ಅದ್ರ ಜೊತೆ ನಮ್ಮ ಪುಟಾಣಿ ಕೂಡ ಸ್ವಲ್ಪ ಗಲಾಟೆ ಮಾಡಿಕೊಂಡು ಎಲ್ಲರಿಗೂ ರಗಳೆ ಮಾಡಿಕೊಂಡು ಫನ್ನಾಗಿ. ಆ್ಯಂಡ್ ಅಬೌಟ್ ಮೈ ಅಮ್ಮ, ಶೀ ಈಸ್ ಹಾರ್ಟ್ ಬಿಹೈಂಡ್ ಎವ್ರಿಥಿಂಗ್. ಹರ್ ಬ್ಲೆಸ್ಸಿಂಗ್ಸ್, ಹರ್ ಸ್ಟ್ರೆಂತ್, ಹರ್ ಸೈಲೆಂಟ್ ಸಪೋರ್ಟ್, ಇದು ಯಾವುದೂ ಇಲ್ಲ ಅಂದಿದ್ರೆ ಇದನ್ನು ಪಾಸಿಬಲ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ಬಿಗ್ ಥ್ಯಾಂಕ್ಸ್ ಟು ಹರ್. ಆ್ಯಂಡ್ ಆಲ್ಸೋ ಇವರೆಲ್ಲರೂ ಇರಲಿಲ್ಲ ಅಂತ ಹೇಳಿದರೆ ಇಷ್ಟು ಬ್ಯೂಟಿಫುಲ್ಲಾಗಿ ಅಥವಾ ಗ್ರ್ಯಾಂಡಾಗಿ ನಾವು ಇನಾಗ್ರೇಷನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಇನಾಗ್ರೇಷನ್ ಬಗ್ಗೆ ಇರುತ್ತೆ. ಪ್ಲೀಸ್ ಡೂ ವಾಚ್ ದ್ಯಾಟ್ ಆಲ್ಸೋ. ಹಾಯ್ ಗಾಯ್ಸ್. ಖುಷಿ ಹಾಯ್ ಮಾಡು. ಆಯ್ತಾ ಊಟ? ಏನು ಕೆಲಸ ಮಾಡ್ತಿದ್ಯಾ? ಬಾವ ಒಂದು ಹಾಯ್ ಮಾಡಿ, ಒಂದು ಹಾಯ್ ಮಾಡಮ್ಮ. ಹಾಯ್ ಮಾಡಿ ಒಂದು. ಏನೋ ತೋರಿಸ್ತಾ ಇದ್ರ? ಸಾರಿ ಸರ್, ಹಾಯ್ ಮಾಡು. ಹಲೋ, ನಮಸ್ಕಾರ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳಿ 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 ಸರ್, ಒಂದು ಹಾಯ್ ಹೇಳಿ. ಹಾಯ್ ಮಾಡ. ಆಯ್ತಾ ತಿಂದು ವಾಟರ್ ಮೆಲನು? ಓಕೆ, ಮಾಡಿ ಮಾಡಿ. ಆ್ಯಂಡ್ ಫೈನಲಿ ಇದು ನನ್ನ 1 o'clock ಟಯರ್ಡ್ ಫೇಸ್ ಆಗಿತ್ತು. ಆ್ಯಂಡ್ ಎಷ್ಟೇ ಟಯರ್ಡ್ ಆದರೂ ಟೀಮ್ ಜೊತೆಗಿದ್ದಾಗ ನಮ್ಗೆ ಯಾವತ್ತೂ ಅದು ಟಯರ್ಡ್ನೆಸ್ ಅಂತ ಅನಿಸೋದೇ ಇಲ್ಲ. ಬಿಕಾಸ್ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ಸ್ನು ಮಾಡ್ತಿದ್ವಿ. ಸೊ ಯಾವಾಗಲೂ ಹೇಳ್ತಿರ್ತಾರೆ, ಸ್ಟ್ರಾಂಗ್ ಟೀಮ್ ಅಂತ ಇದ್ದರೆ ನಾವು ಏನು ಬೇಕಾದರೂ ಗ್ರೇಟಾಗಿ ಬಿಲ್ಡ್ ಮಾಡ್ಬೋದು ಅಂತ. ಇವತ್ತು ನಾನು ಅದನ್ನು ತುಂಬ ನಂಬ್ತಿದ್ದೀನಿ. ಬಿಕಾಸ್ ಇದರಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದು ಜಸ್ಟ್ ಸೆಟಪ್ ಅಂತೂ ಅಲ್ಲ, ಇಟ್ಸ್ ಎ ರಿಸಲ್ಟ್ ಆಫ್ ಅ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ವಿ ಹ್ಯಾಡ್ ಅ ಪ್ಯೂರ್ ಇಂಟೆನ್ಷನ್ಸ್ ಆ್ಯಂಡ್ ಅನ್ಕಂಡೀಷ್ನಲ್ ಸಪೋರ್ಟ್ ಅಂತೂ ಇತ್ತು. Thank you from the bottom of my heart, and this is just the beginning. Let's grow together.